ನೀವೇನಾದರೂ ಆಂಧ್ರ ಮನುಷ್ಯರಾಗಿದ್ದರೆ, ಇಲ್ಲ ಅಂತಂದರೆ ಆಂಧ್ರ ಬಾರ್ಡರಲ್ಲಿದ್ದರೆ, ಅಥವಾ ಯಾವಾಗಲಾದರೂ ಒಂದು ಸತಿ ಆಂಧ್ರನಲ್ಲಿ ಊಟ ಮಾಡಿದರೆ ನಿಮಗೆ ಗಟ್ಟಿ ಪಪ್ಪು ವ್ಯಾಲ್ಯೂ ಏನನ್ನೋದು ಗೊತ್ತಿರುತ್ತೆ. ಅವರಿಗೆ ಟಿಪಿಕಲ್ ಎಮೋಷನ್ ಅದು ಅಂತಲೇ ಹೇಳ್ಬೋದು. ಕಂಪ್ಲೀಟ್ಲಿ ಬಿಸಿ ಅನ್ನದ ಜೊತೆಗೆ ಒಂದು ಸ್ವಲ್ಪ ತುಪ್ಪ, ಮಾವಿನಕಾಯಿ, ಉಪ್ಪಿನಕಾಯಿ, ಪಪ್ಪು ಮುಗೀತಲ್ಲಿ. ಹೆಂಗೆ ಮಾಡ್ಕೊಬೇಕು ಇದನ್ನು? ಒಂದು ಬಾಣಲೆ ತೊಗೊಳ್ರಿ. ಒಂದು ಬಾಣಲೆನಲ್ಲಿ ಒಂದಿಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮಾವಿನಕಾಯಿ ಮತ್ತು ಸೊಪ್ಪು ಹಾಕ್ಕೊಬೇಕು. ಇಲ್ಲಿ ನಾನು 4 ಜನಕ್ಕೆ ಮಾಡ್ತಾ ಇರೋದು. ಸೊ ಹಾಗಾಗಿ ಒಂದು ಇಡೀ ಮಾವಿನಕಾಯಿ, ಅದಾದಮೇಲೆ 3 ಕಟ್ಟು ಪಾಲಕ್ನ ತೊಗೊಂಡಿದ್ದೀನಿ. ಪಾಲಕ್ನ ಮುಂಚೆನೇ ತೊಗೊಂಡು ಸೊಪ್ಪು ಬಿಡಿಸಿಟ್ಕೊಂಡು ಸಣ್ಣಗೆ ಹಚ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಮಾವಿನಕಾಯಿನೂ ಸೇಮ್ ಪ್ರೊಸೀಜರ್, ಸಣ್ಣಗೆ ಫೈನ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇಡೀ ಮಾವಿನಕಾಯಿ ಹಾಕಿ ಕೂಡ ಮಾಡ್ತಾರೆ, ಬಟ್ ನಾನಿಲ್ಲಿ ಫೈನ್ಲಿ ಚಾಪ್ಡ್ ತೊಗೊಂಡಿನಿ. ಬಿಕಾಸ್ ನಾನು ಬೇಳೆನ ಸಪ್ರೇಟಾಗಿ ನಾರ್ಮಲಾಗಿ ಬೇಯಿಸ್ಕೊಂಡಿನಿ, ಕುಕ್ಕರಲ್ಲಿ ಮಾಡಿಲ್ಲ. ಸೊ ಹಾಗಾಗಿ ನಾನು ಇದನ್ನು ನಾರ್ಮಲಾಗಿ ಫೈನ್ಲಿ ಚಾಪ್ಡ್ ಮಾಡ್ಕೊಂಡಿನಿ. ಮಾವಿನಕಾಯಿನೂ ಅಷ್ಟೇ, ಸೊಪ್ಪನ್ನು ಅಷ್ಟೇ. ಇಲ್ಲಿ ನಾನು ಖಾರದ ಮೆಣಸಿನ್ಕಾಯಿ ಒಂದು 8ರಿಂದ 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ಎಷ್ಟು ಅನುಕೂಲ ಆಗುತ್ತೆ ನೀವು ಅಷ್ಟನ್ನು ತೊಗೊಬೋದು. ಎಲ್ಲಿವರೆಗೂ ಬೇಯಿಸ್ಕೊಬೇಕು ಇದನ್ನು ಅಂತ ಹೇಳಿದರೆ, ಹಾಕಿರೋ ಸೊಪ್ಪು ಅಷ್ಟು ಶ್ರಿಂಕ್ ಆಗಿ ಅದು ಇನ್ನೇನು ಸ್ವಲ್ಪ ಆಗ್ತಾಯಿದೆ, ಹಸಿ ವಾಸನೆ ಎಲ್ಲ ಬಿಟ್ಕೊತಾ ಇದೆ ಅಂದಾಗ ಅಲ್ಲಿವರೆಗೂ ನೀವು ಇದನ್ನು ತಾಳಿಸ್ಕೊಬೇಕು. ಇದು ಅಪ್ರಾಕ್ಸಿಮೇಟ್ಲಿ ಒಂದು 5 to 10 ಮಿನಿಟ್ಸ್ವರೆಗೂ ಟೈಮ್ ತೊಗೊಳುತ್ತೆ. ತುಂಬ ಹಾಕ್ಕೊಂಡಿರೋ ಸೊಪ್ಪು ಸ್ವಲ್ಪ ಆಗುತ್ತೆ. ಅಲ್ಲಿವರೆಗೂ ನೀವು ನೀಟಾಗಿ ಇದನ್ನು ಕೈ ಆಡಿಸ್ಕೋಬೇಕಾಗುತ್ತೆ. ಅದಾದಮೇಲೆ ಇನ್ನು ಒಂದು ಸ್ವಲ್ಪ ತಳ ಹತ್ತುತ್ತಾ ಇದೆ, ಇನ್ನೇನು ಸೀದೋಗುತ್ತೆ ಅನ್ನೋ ಸಿಚುವೇಶನ್ ಇದ್ದಾಗ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೈ ಆಡಿಕೊಂಡ್ರೆ ಸಾಕು. ಇಲ್ಲಿ ನಾನು ಗಟ್ಟಿ ಪಪ್ಪು ಮಾಡಬೇಕು ಅಂತ ಹೇಳಿಬಿಟ್ಟು 5 ಲೋಟದ ಬೇಳೆನ ರಾತ್ರಿನೇ ನೆನೆ ಇಟ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸಿ ಕಡ್ಗೋಲಿಂದ ನಾನು ನೀಟಾಗಿ ತುಂಬ ಚೆನ್ನಾಗಿ ಕಡಿದು ಇಟ್ಕೊಂಡಿದ್ದೀನಿ. ನೀವು ಹಾಗೆ ಕಡ್ಕೋಬೋದು, ಇಲ್ಲ ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೋಬೋದು, ನಿಮ್ಮ ಕಂಫರ್ಟ್ ಅದು. ಇದಕ್ಕೆ ನಾನು ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನು ಪುಡಿ? ಇದರಲ್ಲಿ ನಾನು ಜೀರಿಗೆ, ಧನಿಯಾ, ಅದಾದಮೇಲೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಹಸಿದು ಅದೇ ಥರನೇ ರುಬ್ಕೊಂಡು ಆ ಪುಡಿನ ನಾನು ಈ ಕುದಿತಾ ಇರೋ ಸೊಪ್ಪಿಗೆ ನಾನು ಹಾಕ್ಕೊಂಡಿದ್ದೀನಿ. ಸೊಪ್ಪು ತುಂಬ ಬೆಂದ ಮೇಲೆ ಆದರೂ ಹಾಕ್ಕೋಬೋದು, ಇಲ್ಲ ಒಗ್ಗರಣೆ ಹಾಕೋ ಟೈಮ್ನಲ್ಲೇ ಹಾಕ್ಕೋಬೋದು. ನನಗೆ ಒಗ್ಗರಣೆ ಹಾಕೋ ಟೈಮ್ನಲ್ಲಿ ಹಾಕಿದಾಗ ಇನ್ನೊಂದು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಅದನ್ನು ಒಗ್ಗರಣೆ ಇನ್ನೇನು ಬೇಯ್ತಾ ಇದೆ ಅಂದಾಗ ಹಾಕ್ಕೊಂಡಿರೋದು. ಇದೆಲ್ಲ ಅದು ಕಂಪ್ಲೀಟಾಗಿ ಸೊಪ್ಪು ನೀಟಾಗಿ ಬೆಂದಿರೋದು ಆದಮೇಲೆ ಬೇಯಿಸಿ ಕಡ್ದಿಟ್ಕೊಂಡಿರೋ ಬೇಳೆನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸಿ ಇಟ್ಕೊಬೇಕು. ಮಾಡ್ತಾ ಇರೋದು ಮಾವಿನಕಾಯಿ ತವಿ ಆಗಿರೋದ್ರಿಂದ ನಾವು ಸ್ವಲ್ಪ ಸ್ವೀಟ್, ಖಾರ, ಉಪ್ಪು ಮೂರನ್ನೂ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಮಾವಿನಕಾಯಿ ತುಂಬಾ ಹುಳಿ ಇರುತ್ತೆ. ಅಷ್ಟು ಹುಳಿ ಇರೋದು ಬ್ಯಾಲೆನ್ಸ್ ಆಗಬೇಕು ಅಂದರೆ ಕರೆಕ್ಟಾಗಿರೋ ಖಾರ ಇರಬೇಕು, ಕರೆಕ್ಟಾಗಿರೋ ಉಪ್ಪಿರಬೇಕು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವೀಟ್ ಹಾಕ್ಕೊಬೇಕು. ನಾವು ಬೆಲ್ಲ ಹಾಕ್ತೀವಿ, ನಿಮ್ಗೆ ಹೆಂಗೆ ಕಂಫರ್ಟ್ ಇರುತ್ತೋ ನೀವು ಹಾಕ್ಕೊಳ್ಳಿ. ಸಕ್ಕರೆ, ಬೆಲ್ಲ ಏನಾದರೂ ನಿಮ್ಗೆ ಇಷ್ಟ ಬಂದಿದ್ದನ್ನು ಹಾಕ್ಕೊಳ್ಳಿ. ಉಪ್ಪು ನೀವು ಅಂದಾಜಿನ ಮೇಲೆ ಹಾಕ್ಕೋಬೇಕಾಗತ್ತೆ. ನನಗೆ ಅಳತೆ ಎಲ್ಲ ಹೇಳಕ್ಕೆ ಬರಲ್ಲ ಉಪ್ಪಿಂದು. ನನ್ನ ಆತ್ಮ ಸಾಕವ್ವ ಅಂತ ಹೇಳೋವರೆಗೂ ನಾನು ಹಾಕ್ತಾನೆ ಇರ್ತೀನಿ. ಲಾಸ್ಟಿಗೆ ಮೇನ್ ಟೇಸ್ಟ್ ಆ್ಯಡ್ ಮಾಡೋದೇ ಇದಕ್ಕೆ ತುಪ್ಪದ ಒಗ್ಗರಣೆ. ಎಣ್ಣೆ ಒಗ್ಗರಣೆ ಆದರೂ ಕೊಟ್ಕೊಬೋದು, ಆದರೆ ಗಟ್ಟಿ ಪಪ್ಪು ಮಾಡ್ತಾಯಿದ್ದೀವಿ ಅಂದರೆ ಅದ್ರದ್ದು ಒಂಥರ ಕೋರ್ ಸ್ಟ್ರೆಂತೇ ತುಪ್ಪದಲ್ಲಿ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ನೀವು ಮನಸ್ಸಿಗೆ ಬಂದಷ್ಟು ಹಾಕ್ಕೊಳ್ಳಿ, ಯಾರೇನು ಹೇಳಲ್ಲ. ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಯಾವಾಗ ಇನ್ನೇನು ಚಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಫೀಲಲ್ಲಿದ್ದಾಗ ಆವಾಗ ನೀವು ಇಂಗು ಹಾಕ್ಕೊಳ್ಳಿ. ಇಲ್ಲಾಂದರೆ ಇಂಗು ಫುಲ್ ಹೊತ್ತೋಗಿ ಸೀದೋಗಿರೋ ವಾಸನೆ ಬರುತ್ತೆ. ಇಂಗಿನ ವಾಸನೆ ಬರಬೇಕು ಅಂದರೆ ಸಾಸಿವೆ ಚಟಪಟ ಅಂದ ಮೇಲೇ ಹಾಕ್ಕೊಬೇಕು. ಸೊ ಇಂಗು ಹಾಕಿ ಸಾಸಿವೆ ಎಲ್ಲ ನೀಟಾಗಿ ಚಟಪಟ ಅಂದಿದೆ ಅಂದಾಗ ನೀವು ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನೀವು ಕೆಂಪು ಮೆಣಸಿನ್ಕಾಯಿ ಆದರೂ ತೊಗೋಬೋದು, ಇಲ್ಲ ಮೆಣಸಿನ್ಕಾಯಿ ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಬೋದು. ಬಟ್ ಅದು ಗಟ್ಟಿ ಪಪ್ಪು, ಅದರಲ್ಲಿ ಆಂಧ್ರ ಪಪ್ಪು ಮಾಡ್ತಾ ಇರೋದ್ರಿಂದ 101% ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿರೋದು. ಇದಿಷ್ಟನ್ನು ಹಾಕ್ಕೊಂಡು ನಾವು ಮತ್ತೆ ಆ ಪಪ್ಪುನಲ್ಲಿ ಹಾಕ್ಕೊಂಡು ಕೈಯಾಡಿ. ಇದಾದಮೇಲೆ ನೀವೇನು ಬಿಸಿ ಮಾಡ್ಕೊಳ್ಳೋ ಅವಸರ ಇಲ್ಲ. ಆ್ಯಸ್ ಇಟ್ ಈಸ್ ನೀವು ಒಂದು ಸತಿ ಒಗ್ಗರಣೆ ಕೊಟ್ಟಮೇಲೆ ಅದನ್ನು ಚೆನ್ನಾಗಿ ಕೈಯಾಡಿಕೊಂಡು ಬಿಸಿ ಅನ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಮಾವಿನಕಾಯಿ, ಉಪ್ಪಿನಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಮಾವಿನಕಾಯಿ ಮತ್ತು ಪಾಲಕ್ ತೊಕ್ಕು ಹಾಕ್ಕೊಂಡು ತವಿ ಒಳಗಡೆ ಇರುವಂತಾನೆ ಮೆಣಸಿನ್ಕಾಯಿ ಕೈ ಒಳಗಡೆ ಇಟ್ಕೊಂಡು ಚೆನ್ನಾಗಿ ಬಡಿಸ್ಕೊಂಡು ಬಿಸಿಯಾಗಿ ತಿಂದರೆ ಅಲ್ಲಿಗೆ ನಿಮ್ಮ ತವಿ ರೆಡಿ ಆಗಿಬಿಡುತ್ತೆ.